ಆತ್ಮೀಯ ಸ್ಪರ್ಧಾ ಮಿತ್ರರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ನಾಳೆಯೇ ಪರೀಕ್ಷೆ ಇರುವ ಕಾರಣ TET ಪರೀಕ್ಷೆ ಅತ್ಯಂತ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಈ ಅಂತಿಮ ಹಂತದ ತಯಾರಿಗಾಗಿ ಇಡೀ 10ನೇ ತರಗತಿಯ LBA ವಿಜ್ಞಾನ ನೋಟ್ಸನ್ನು ನಾನು ನಿಮಗಾಗಿ ತಂದಿದ್ದೇನೆ. 250ಕ್ಕೂ ಹೆಚ್ಚಿನ ಪ್ರಶ್ನೆಗಳನ್ನು ಹೊಂದಿರುವಂಥ ಈ PDF ನಿಮಗೆ ಎಲ್ಲಾದರೂ ಒಂದು ಈ 250ರಲ್ಲಿ ಬರುವಂತಹ ಚಾನ್ಸಸ್ ಹೆಚ್ಚಾಗಿರ್ತದೆ ಅನ್ನುವಂತಹ ಒಂದು ಮಹತ್ ಕಾರ್ಯವನ್ನು ನಾನಿವತ್ತು ನನ್ನ ಗುರಿಯನ್ನು ಇಟ್ಕೊಂಡು ಇಲ್ಲಿ ಈ PDF ತಂದಿರುವಂಥ ಉದ್ದೇಶ ಇದಾಗಿರ್ತದೆ. ಹಾಗಾಗಿ ಪೂರ್ತಿಯಾಗಿ ಈ ವಿಡಿಯೋನ ಯಾವುದೇ ರೀತಿಯಾಗಿ ಲ್ಯಾಗ್ ಮಾಡೋಂಗಿಲ್ಲ. ಎಲ್ಲಿ ನೆಸೆಸಿಟಿ ಐತೆ ಅಲ್ಲಷ್ಟು ಎಕ್ಸ್ಪ್ಲನೇಷನ್ ಮಾಡ್ತಾ ಆಲ್ಮೋಸ್ಟ್ ಪ್ರಶ್ನೆ ಉತ್ತರ ಹೀಗೆ ನೋಡ್ಕೋತಾ ಹೋಗೋಣ. ಕ್ವಿಕ್ ರಿವಿಷನ್ ಆಗಿರ್ತದೆ, ಸ್ಪೀಡ್ ರಿವಿಷನ್ ಆಗಿರ್ತದೆ. ಜಸ್ಟ್ ನೀವು ಆ ಪ್ರಶ್ನೆನ ನೋಡಿ ಆ ಉತ್ತರವನ್ನು ನೋಡ್ಕೊಂಡ್ರಿ ಅಂದ್ರೆ ನಾಳೆ ಆ ಪ್ರಶ್ನೆ ಏನಾದರೂ ಬಂತಂದ್ರೆ ನೀವು ಟಿಕ್ ಹಾಕಿರಿ ಅಂದ್ರೆ ಅಷ್ಟೇ ಸಾಕು ಅನ್ನುವಂಥ ಒಂದು ಉದ್ದೇಶದಿಂದ ಈ PDF ತಂದಿದ್ದೀನಿ. ಹಾಗಾದರೆ ಹೋಗಿಬಿಡೋಣ PDF ಒಳಗೆ, ನೋಡೋಣ ಪ್ರಶ್ನೆಯನ್ನು. ವೆರಿ ಇಂಪಾರ್ಟೆಂಟ್ಲಿ ಫಸ್ಟ್ ಕ್ವಶನ್, ಯಾವುದು ರಾಸಾಯನಿಕ ಬದಲಾವಣೆ ಅಂತ ಕೇಳಿದರೆ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು ರಾಸಾಯನಿಕವಾಗಿ ಬದಲಾವಣೆಯಾಗುವಂಥ ಪ್ರಕ್ರಿಯೆ. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಕ್ರಿಯೆ ಅಲ್ಲ ಅಂತ ಕೇಳಿದರೆ ಆಕಾರದ ಬದಲಾವಣೆ ರಾಸಾಯನಿಕ ಕ್ರಿಯೆ ಅಲ್ಲ, ಉಳಿಕಿದ ರಾಸಾಯನಿಕ ಕ್ರಿಯೆಗಳು ಆಗಿರ್ತಾವೆ. Fe2O3 + 2Al ಇಟ್ ಗಿವ್ಸ್ ಅಸ್ Al2O3 + 2Fe. ಇದರಲ್ಲಾಗುವಂತಹ ಪ್ರಕ್ರಿಯೆ ಏನು ಅಂತ ಕೇಳಿದರೆ ಸ್ಥಾನಪಲ್ಲಟ ಕ್ರಿಯೆ. ಇಲ್ಲಿ ಪ್ರಬಲವಾದಂತಹ ಅಥವಾ ಕ್ರಿಯಾಶೀಲವಾದಂತಹ ಧಾತು ದುರ್ಬಲ ಕ್ರಿಯಾಶೀಲವಾದಂಥ ಧಾತುವನ್ನು ಅಥವಾ ಕ್ರಿಯಾಶೀಲವಲ್ಲದ ಧಾತುವನ್ನು ಏನು ಮಾಡ್ತದೆ ಅಂದರೆ ಹೊರಗೆ ಹಾಕುವಂಥ ಪ್ರಕ್ರಿಯೆ. ಓಕೆ, ದೆನ್ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಕ್ಷೇಪ ಉಂಟು ಮಾಡುವಂತಹ ಪ್ರತಿವರ್ತಕ ಯಾವುದು ಅಂತ ಕೇಳಿದರೆ ದಟ್ ಈಸ್ BaCl2 ಮತ್ತು NaSO4. ಓಕೆ, ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವಂತಹ ಪ್ರಕ್ರಿಯೆ ಯಾವುದು ಅಂತ ಕೇಳಿದರೆ ದಿಸ್ ಒನ್ ಈಸ್ ಅಂತರುಷ್ಣಕ ಪ್ರಕ್ರಿಯೆಗೆ ಇದು ಉದಾಹರಣೆ ಆಗಿರ್ತದೆ. ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವಂಥ ಪ್ರಕ್ರಿಯೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಪ್ರೊಸೆಸ್. ಓಕೆ, ದ್ವಿಸ್ಥಾನ ಪಲ್ಲಟ ಅಂತ ಹೇಳಿ ಕರಿತೀವಿ. ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಇಟ್ ಗಿವ್ಸ್ ಅಸ್ ಕಾಪರ್ ಪ್ಲಸ್ ವಾಟರ್. ಈ ಪ್ರಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಳಗಾದ ಉತ್ಕರ್ಷಣೆ ಅಂದರೆ ಆಕ್ಸಿಜನನ್ನು ಪಡೆದುಕೊಳ್ಳುವಂತಹ ಪ್ರಕ್ರಿಯೆ, ಅಪಕರ್ಷಣೆ ಅಂದರೆ ಆಕ್ಸಿಜನನ್ನು ಕಳೆದುಕೊಳ್ಳುವಂತಹ ಪ್ರಕ್ರಿಯೆ. ಓಕೆ, ಹಾಗಾದರೆ ಇಲ್ಲಿ ಉತ್ಕರ್ಷಣೆ ಆಗಿದ್ದು ಹೈಡ್ರೋಜನ್, ಅಪಕರ್ಷಣೆ ಆಗಿದ್ದು ಕಾಪರ್ ಆಕ್ಸೈಡ್. 8th ಕ್ವಶನ್, ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿಗೆ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಯಾಕೆ ಅಂತ ಕೇಳಿದರು. ಯಾಕೆ ಅಂದರೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗ್ತಿರ್ತದೆ. ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಅಂತ ಕೇಳಿರುವಂಥ ಪ್ರಶ್ನೆ. ಎಷ್ಟು ಪ್ರಮಾಣದಾಗಿರ್ತಾವೆ ಅಂದ್ರೆ 2:1. ಓಕೆ, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವಿಕೆ. ಇದು ಯಾವುದಕ್ಕೆ ಉದಾಹರಣೆ? ಕಾಂಪೋಸ್ಟ್ ಉಂಟಾಗುವಿಕೆ ಬಹಿರ್ ಉಷ್ಣಕ್ಕೆ ಉದಾಹರಣೆಯಾಗಿದೆ. ಇನ್ನು 11ನೇ ಪ್ರಶ್ನೆಯನ್ನು ನೋಡೋಣ. ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ. ಇದನ್ನು ನೀವು ನೆನ್ಪಿಟ್ಕೋಬಹುದು. ಆಕ್ಸಿಜನ್ ಆ್ಯನೋಡ್ AA ಅಂತ ನೆನ್ಪಿಟ್ಕೋರಿ. ಕ್ಯಾಥೋಡ್ ಹೈಡ್ರೋಜನ್. ಓಕೆ, ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಅನಿಲ ಪ್ರೊಡ್ಯೂಸ್ ಆಗ್ತಿರ್ತವೆ. ಕೆಳಗಿನವುಗಳಲ್ಲಿ ರಾಸಾಯನಿಕ ಪ್ರಕ್ರಿಯೆ ಜರುಗಿರುವಂತಹ ಸಮೀಕರಣ ಬರಿ ಅಂದರು. ಆಪ್ಷನ್ C ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 13ನೇ ಪ್ರಶ್ನೆ, ಕಬ್ಬಿಣದ ಚೂರುಗಳಿಗೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಹೈಡ್ರೋಜನ್ ಅನಿಲದೊಂದಿಗೆ ಕಬ್ಬಿಣದ ಕ್ಲೋರೈಡ್ ಉಂಟಾಗ್ತಿರ್ತದೆ. ಓಕೆ, 14th ಕ್ವಶನ್, ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಾನ ಪಲ್ಲಟಿಸುವ ಲೋಹ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ ಇವೆಲ್ಲವೂ ಕೂಡ ಕಡಿಮೆ ಕ್ರಿಯಾಶೀಲ ಲೋಹಗಳು. ಹಾಗಾದರೆ ಕಬ್ಬಿಣ ತಾಮ್ರಕ್ಕಿಂತಲೂ ಹೆಚ್ಚಿನ ಕ್ರಿಯಾಶೀಲವಾದಂಥ ಲೋಹ, ಹಾಗಾಗಿ ಅದು ಸ್ಥಾನ ಪಲ್ಲಟಿಸುವ ಗುಣವನ್ನು ಹೊಂದಿರ್ತದೆ. ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ. ಇದಕ್ಕೇನಪ್ಪ ರೀಸನ್ ಅಂದ್ರೆ ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದರ ಮೂಲಕ ಅದರ ಬಣ್ಣವನ್ನು ಕೂಡ ಕಳೆದುಕೊಳ್ತಿರ್ತಾವೆ. ಚಿಪ್ಸ್ ತಯಾರಕರು ಚಿಪ್ಸ್ ಪೊಟನ್ಗಳಲ್ಲಿ ನೈಟ್ರೋಜನ್ನಂತಹ ಅನಿಲ ಹಾಯಿಸಲು ಕಾರಣ ಏನು ಅಂತ ಕೇಳಿದರೆ ಮೇನ್ ಇಂಪಾರ್ಟೆಂಟ್ ಅದರ ಉತ್ಕರ್ಷಣೆ ತಡೆಯಲು. ಇಲ್ಲ ಅಂದ್ರೆ ಚಿಪ್ಸ್ಗಳು ಕಮಟುವಿಕೆಗೆ ಒಳಗಾಗ್ತಾವೆ. ಓಕೆ, ಕಬ್ಬಿಣವು ಸಂಕ್ಷಾರಣೆಗೆ ಒಳಪಡುವ ರಾಸಾಯನಿಕ ಕ್ರಿಯೆಗೆ ನಾವು ಏನಂತ ಕರಿಬಹುದು ಅಂತ ಪ್ರಶ್ನೆ ಇದೆ. ಸ್ಥಾನಪಲ್ಲಟ ಮತ್ತು ರೆಡಾಕ್ಸ್ ಪ್ರಕ್ರಿಯೆ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆ ಪ್ರತಿನಿಧಿಸುವಂತಹ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ. ಯಾವ ಪ್ರಕ್ರಿಯೆಯಲ್ಲಿ ಲವಣ ಮತ್ತು ನೀರು ಉಂಟಾಗ್ತಿರ್ತದನೋ ಆ ಪ್ರಕ್ರಿಯೆಯನ್ನು ನಾವಿಲ್ಲಿ ತಟಸ್ಥೀಕರಣ ಕ್ರಿಯೆ ಅಂಥೇಳಿ ಕರಿಬೋದು. ಇಲ್ಲಿ ಸೋಡಿಯಂ ಸಲ್ಫೇಟ್ ಆ್ಯಂಡ್ ವಾಟರ್ ಪ್ರೊಡ್ಯೂಸ್ ಆಗ್ತಾ ಇದೆ, ಹಾಗಾಗಿ ಇದನ್ನು ನಾವು ತಟಸ್ಥೀಕರಣ ಕ್ರಿಯೆಗೆ ಉದಾಹರಣೆಯಾಗಿ ಕೊಡಬಹುದು. ಓಕೆ,
ದೆನ್ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗ್ತಿರ್ತದೆ, OH ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತಿರ್ತದೆ. ಓಕೆ, ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಲವಣಗಳ ಸಂಖ್ಯೆಯೂ ಹೆಚ್ಚಾಗ್ತಿರ್ತದೆ ಹಾಗೂ OH ಅಯಾನುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿರ್ತದೆ. ಓಕೆ, ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯ ಮೌಲ್ಯತೆ ಹೆಚ್ಚಾಗ್ತಿರ್ತದೆ, H+ ಅಯಾನುಗಳ ಸಂಖ್ಯೆ ಕಡಿಮೆ ಆಗ್ತಿರ್ತದೆ. ಓಕೆ, ದೆನ್ ಕ್ವಶನ್ ನಂಬರ್ 3, ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವಂತಹ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಇದು ಅಲ್ಯೂಮಿನಿಯಂ, ಯಾಕಂದರೆ ಇದು ಉಭಯವರ್ತಿಯಾದಂತಹ ಸಂಯುಕ್ತ. ಸೋಡಿಯಂ ಕಾರ್ಬೊನೇಟ್ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಬದಲಾಯಿಸುವಂತಹ ಶಕ್ತಿ ಇರುವುದು ಇಲ್ಲಿ ಜಠರ ರಸಕ್ಕೆ, ಯಾಕಂದರೆ ಆಮ್ಲಗಳು ನೀಲಿಯನ್ನು ಕೆಂಪಾಗಿ ಕನ್ವರ್ಟ್ ಮಾಡ್ತಾವೆ. ತುರಿಕೆ ಗಿಡದ ಚುಚ್ಚುವ ಕೂದಲಿರುವ ಆಮ್ಲ ಯಾವುದು ಅಂದರೆ ಮೆಥನೋಯಿಕ್ ಆಮ್ಲ, ಅಥವಾ ಇದಕ್ಕೆ ನಾವು ಫಾರ್ಮಿಕ್ ಆ್ಯಸಿಡ್ ಅಂತ ಕೂಡ ಕರಿಬಹುದು. ನೀರಿನ ಶಾಶ್ವತ ಗಡಸುತನಕ್ಕೆ ನಿವಾರಣೆಗೆ ಬಳಸುವ ಸಂಯುಕ್ತ ಯಾವುದು? ನೀರಿನ ಶಾಶ್ವತ ಗಡಸುತನದ ನಿವಾರಣೆಗೆ ಬಳಸುವ ಸಂಯುಕ್ತ ಯಾವುದು ಅಂತ ಕೇಳಿದರೆ ಸೋಡಿಯಂ ಕಾರ್ಬೋನೇಟ್. ಆಮ್ಲದ ಪಿ ಎಚ್ ಮೌಲ್ಯದ ವ್ಯಾಪ್ತಿ ಏನು ಅಂದರೆ 0 to 7. ಪ್ರತ್ಯಾಮ್ಲದ್ದು 7 to 14 ಆಗಿರ್ತದೆ. 7 ಅನ್ನೋದು ತಟಸ್ಥದ ಸಂಕೇತ. ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಅಲ್ಲಿ ಏನಾಗ್ತಿರ್ತದೆ ಅಂದರೆ ಆಮ್ಲೀಯತೆಯ ಪ್ರಮಾಣ ಹೆಚ್ಚಿರ್ತದೆ. ಸತುವಿಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಅಂತ ಕೇಳಿದರೆ ಹೈಡ್ರೋಜನ್. ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ದೊರೆಯುವಂತಹ ಉತ್ಪನ್ನ ಯಾವುದು ಅಂದರೆ ಲವಣ ಮತ್ತು ಹೈಡ್ರೋಜನ್ ಅನಿಲ. ಸುಣ್ಣದ ತಿಳಿ ನೀರಿನ ಅಣುಸೂತ್ರ ಯಾವುದು ಅಂತ ಕೇಳಿದರೆ ದಟ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಓಕೆ, ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ನಾವು ಸುಣ್ಣದ ಕಲ್ಲು ಅಂಥೇಳಿ ಕರೆದು, ಅಂದರೆ ಕ್ಯಾಲ್ಸಿಯಂ ಆಕ್ಸೈಡನ್ನು ನಾವು ಸುಟ್ಟ ಸುಣ್ಣ ಅಂಥೇಳಿ ಕರಿತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಸುಣ್ಣದ ತಿಳಿ ನೀರು, ಓಕೆ, ಅಥವಾ ತಿಳಿ ಸುಣ್ಣ ಅಂಥೇಳಿ ಕರಿಬಹುದು. 13ನೇ ಪ್ರಶ್ನೆಯನ್ನು ನೋಡೋಣ. ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ಅದರ ಬಣ್ಣ ನೀಲಿ ಹಸಿರು ಆಗಲು ಕಾರಣ ಏನು ಅಂತ ಕೇಳಿದರೆ ದಟ್ ಈಸ್ ತಾಮ್ರದ ಹೈಡ್ರಾಕ್ಸೈಡ್ ಕಾರಣವಾಗಿರ್ತದೆ. ಓಕೆ, 14th ಕ್ವಶನ್. ಆಮ್ಲಕ್ಕೆ ನೀರು ಬೆರೆಸದೆ ನೀರಿಗೆ ಆಮ್ಲವನ್ನೇ ಬೆರೆಸಬೇಕು, ಯಾಕೆ ಅಂತ ಕೇಳಿದ್ದಾರೆ. ಅದು ಅತ್ಯಂತ ಬಹಿರುಷ್ಣಕ ಕ್ರಿಯೆ ಮತ್ತು ಸ್ಫೋಟಗೊಳ್ಳುವ ಸಂಭವವಿರ್ತದೆ ಆಮ್ಲಕ್ಕೆ ನೀವು ನೀರು ಹಾಕಕತ್ತರಂದ್ರೆ. ಹಾಗಾಗಿ ನೀರೊಳಗೆ ಆಮ್ಲದ ಒಂದೊಂದು ಹನಿಯನ್ನು ನಿರಂತರ ಕುಲುಕುವಿಕೆಯ ಮೂಲಕ ಬೆರೆಸಬೇಕು ಡೈಲ್ಯೂಟ್ ಮಾಡುವಾಗ. ಒಂದು ಆಮ್ಲೀಯ ಲವಣವನ್ನು ಪಡೆಯಬೇಕಾಗಿದೆ, ಆಗ ಪರಸ್ಪರ ಪ್ರತಿವರ್ತಿಸಬೇಕಾದ ಆಮ್ಲದ ಮತ್ತು ಪ್ರತ್ಯಾಮ್ಲದ ವಿಧಗಳು ಯಾವುವು ಅಂತ ಕೇಳಿದ್ದಾರೆ. ದಟ್ ಈಸ್ ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲ. ಎಂ ಮತ್ತು ಎನ್ ಎಂಬ ಎರಡು ದ್ರಾವಣಗಳಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಒಂದಾದ ನಂತರ ಒಂದೊಂದು ಅದ್ದಿ ಪರೀಕ್ಷಿಸಿದಾಗ ವೀಕ್ಷಿಸಬಹುದಾದಂತಹ ಬದಲಾವಣೆ ಏನು ಅಂತ ಕೇಳಿದ್ದಾರೆ. ಎಂ ಅಲೋಹಿಯ ಆಕ್ಸೈಡ್ ದ್ರಾವಣವಾಗಿದ್ದರೆ ನೀಲಿ ಲಿಟ್ಮಸ್ ಕೆಂಪಾಗ್ತದೆ. ಇನ್ನು ಮುಂದಿನ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು. ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ಆಮ್ಲೀಯ ಆಹಾರವು ಪಿತ್ತರಸದಿಂದ ಇಲ್ಲಿ ಕ್ಷಾರೀಯವಾಗಿ ಕನ್ವರ್ಟ್ ಆಗ್ತಿರ್ತದೆ. ಇನ್ನು ಉಳಿಕಿದ 3 ಆಪ್ಷನ್ಸ್ಗಳು ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಜಠರದಲ್ಲಿ ನಡೀತೈತಿ, ಅಮೈಲೇಸ್ ಕಿನ್ವಾ ಪಿಷ್ಣ ಅದು ಬಾಯಲ್ಲಿ ನಡೀತಿರ್ತೈತಿ, ಪೆಪ್ಸಿನ್ ಅದು ಜಠರದಲ್ಲಿ ನಡೀತೈತಿ. ಈ ಆಪ್ಷನ್ ಎ ಮಾತ್ರ ಸಣ್ಣ ಕರುಳಿನಾಗ ನಡೀತಿರ್ತದೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಯಾವುದು ಅಂದರು ದಟ್ ಈಸ್ ನನ್ ಅದರ್ ದನ್ ಸಣ್ಣ ಕರಳು. ಸಣ್ಣ ಕರಳಿನಾಗ ಲಾಸ್ಟ್ ಫೈನಲ್ ಡಿಸಿಷನ್ ಆಗುವಂಥದ್ದು ಇರ್ತದೆ. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವಂತಹ ರಕ್ತನಾಳಗಳು ಯಾವುವು ಅಂತ ಕೇಳಿದ್ದಾರೆ. ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಅಭಿಧಮನಿಗಳು. ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವ ರಕ್ತನಾಳಗಳು ಅಪಧಮನಿಗಳು. ಓಕೆ, ಮಾನವ ದೇಹದಿಂದ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಕ್ಕೆ ಸಾಗಿಸುವ ರಕ್ತನಾಳಗಳು ಯಾವುದು ಅಂತ ಕೇಳಿದರೆ ಶ್ವಾಸಕೋಶ ಅಂತ ಬಂತು ಅಂದರೆ ಪುಪ್ಪುಸಕ, ಅಪಧಮನಿಗಳು ಶ್ವಾಸಕೋಶಕ್ಕೆ ಹೋಗ್ತಾವೆ, ಅಲ್ಲಿಂದ್ರೆ ಮತ್ತು ಅಭಿಧಮನಿಗಳು ಹೃದಯಕ್ಕೆ ತೊಗೊಂಡು ಬರ್ತಿರ್ತಾವೆ. ಕ್ವಶನ್ ನಂಬರ್ 5. ಸಸ್ಯಗಳಲ್ಲಿ ವಿಲೀನಗೊಳ್ಳಬಹುದಾದಂತಹ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ಏನಂತ ಕರಿಬಹುದು ಅಂತ ಕೇಳಿದರೆ ವಸ್ತು ಸ್ಥಾನಾಂತರಣ ಅಂಥೇಳಿ ಕರಿತೀವಿ.
ಸಸ್ಯಗಳಲ್ಲಿ xylemನ ಪ್ರಮುಖ ಕಾರ್ಯ ಏನು ಅಂದರೆ ನೀರಿನ ಸಾಗಾಣಿಕೆಯೇ xylemನ ಕಾರ್ಯ. ಆಹಾರವನ್ನು ಸಾಗಿಸಲು ಫ್ಲೋಯಮ್ ಅನ್ನುವಂಥ ಅಂಗಾಂಶಗಳಿರ್ತಾವೆ. ಇನ್ನು ಕ್ವಶನ್ ನಂಬರ್ 7, ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಏನು ಅಂತ ಕೇಳಿದರೆ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ವಿಸರ್ಜನೆ. ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ ದಟ್ ಈಸ್ ನನ್ ಅದರ್ ದನ್ ಮೈಟೋಕಾಂಡ್ರಿಯಾ. ಇವುಗಳಲ್ಲಿ ಇದು ಮೂತ್ರಪಿಂಡಗಳ ಕಾರ್ಯವಾಗಿದೆ ಅಂತ ಅಂದರೆ ಮೂತ್ರಪಿಂಡದ ಕಾರ್ಯ ಏನು ಅಂದರೆ ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ ಮಾಡೋದು. ಪತ್ರರಂಧ್ರಗಳ ಕಾರ್ಯ ಏನು ಅಂತ ಕೇಳಿದರೆ ಅನಿಲಗಳ ವಿನಿಮಯ ಮಾಡುವುದೇ ಪತ್ರರಂಧ್ರಗಳ ಕಾರ್ಯ. ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ನೆಫ್ರಾನ್ಗಳಾಗಿರ್ತವೆ. ನೆಫ್ರಾನ್. ಓಕೆ, ಮೂತ್ರಪಿಂಡದ ರಚನಾತ್ಮಕ ಕಾರ್ಯಾತ್ಮಕ ಘಟಕಗಳು. ಓಕೆ, ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಹೊಂದಿರುವಂಥ ದ್ರವ ಯಾವುದು ಅಂದರೆ ದುಗ್ಧರಸ. ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳಗಳು ಮಹಾ ಅಪಧಮನಿಗಳು. ಇದೇ ಇದರ ಬಗ್ಗೆ ಹೇಳಿ. ಹೃದಯದಿಂದ ಹೊಂಟಾವು ಅಂದರೆ ಮಹಾ ಅಪಧಮನಿಗಳು. ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರ ಏನು ಅಂತ ಕೇಳಿದರೆ ಯಾವಾಗಲೂ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದೇ ಮಹತ್ವದ ಪಾತ್ರವಾಗಿರ್ತದೆ. ಇನ್ನು ನೀರಿನಲ್ಲಿ ಕರಗಿರುವಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಸಂಗ್ರಹಿಸುವ ವಿಸರ್ಜನಾಂಗದ ಭಾಗ ಯಾವುದು ಅಂತ ಸಂಗ್ರಹಿಸುವ ಭಾಗ ಮೂತ್ರಕೋಶವಾಗಿರ್ತದೆ. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಕ್ರಿಯೆ ಯಾವ ರೀತಿ ಇರ್ತದೆ ಅಂದರೆ xylem ಅಂಗಾಂಶಗಳ ನೀರಿನ ಸ್ತಂಭ ಏರ್ಪಡಿಸುವ ಪ್ರಕ್ರಿಯೆ ಆಗಿರ್ತದೆ. ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ ಅಂತ ಕೇಳಿದರು. ಎಲ್ಲರಿಗೂ ಗೊತ್ತದ ಬಾಷ್ಪ ವಿಸರ್ಜನೆ ನೀರನ್ನು ಹೊರಹಾಕುವಂಥ ಒಂದು ಪ್ರಕ್ರಿಯೆ. ಸಸ್ಯಗಳಲ್ಲಿ ಶೋಷಣ ಒತ್ತಡದ ಅಗತ್ಯವೇನು ಅಂತ ಕೇಳಿದ್ದಾರೆ. ಶೋಷಣ ಅಂದರೆ ನಮ್ಮ ಮಾನವರಲ್ಲಿ ಬಾಯಾರಿಕೆ ಇದ್ದಂಗೆ ಸಸ್ಯದಲ್ಲೂ ಕೂಡ ಅದು ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಶೋಷಣ ಒಂದು ಒತ್ತಡ ಪ್ರಾಮುಖ್ಯತೆ ಇರ್ತದೆ. ಅಲ್ಲಿಂದ ಅದು ಬಾಷ್ಪ ವಿಸರ್ಜನೆ ಮೂಲಕ ಹೊರಗೆ ಹೋಗ್ತದೆ. ದೆನ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಬಯಾಲಜಿಗೆ ಸಂಬಂಧಪಟ್ಟಂಗೆ. ನಮ್ಮ ಮೆದುಳಿನ ಪ್ರಮುಖ ಕಾರ್ಯ ಯಾವುದು ಅಲ್ಲ ಅಂತ ಕೊಟ್ಟಾರು. ನೀರಿನ ಸಾಗಾಣಿಕೆ ಅಲ್ಲ, ಉಳ್ಕಿದ್ದೆಲ್ಲ ಮಾಡ್ತದೆ ಮೆದುಳು. ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ಕೆಳಗಿನ ತಪ್ಪಾದ ಹೇಳಿಕೆ ಯಾವುದಂತ ಕೊಟ್ಟಾರು. ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗ್ತದೆ ಅನ್ನೋದು ತಪ್ಪಾದ ಹೇಳಿಕೆ. ಯಾಕಂದ್ರೆ ಥೈರಾಕ್ಸಿನ್ ಹಾರ್ಮೋನ ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆ ಆಗ್ತದೆ. ಉಳಿಕಿದ 3 ಕೆಲಸವನ್ನು ಮಾಡ್ತಿರ್ತದೆ. ಗಳಗಂಡ ರೋಗ ಉಂಟಾಗ್ತದೆ, ಕೊರತೆ ಆತಂದ್ರೆ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತೈತಿ, ಆಹಾರದಲ್ಲಿ ಅಯೋಡಿನ್ ಉತ್ಪಾದನೆಗೆ ಅಗತ್ಯಕವಾಗೈತಿ. ಥೈರಾಯ್ಡ್ ಗ್ರಂಥಿಯಿಂದ ಪ್ರೊಡ್ಯೂಸ್ ಆಗ್ತಿರ್ತದೆ, ಸ್ರವಿಕೆ ಆಗ್ತಿರ್ತದೆ. 2 ನರಕೋಶಗಳ ನಡುವಿನ ಅಂತರ ಏನು ಅಂತ ಕೇಳಿದರೆ ಸಂಸರ್ಗ, ಸಿನಾಪ್ಸ್ ಅಂತ ಕರಿಬಹುದು. ಕೆಳಗಿನವುಗಳಲ್ಲಿ ಪರಾವರ್ತಿತ ಪ್ರಕ್ರಿಯೆಗೆ ಒಂದು ಉದಾಹರಣೆಯನ್ನು ಕೊಡ್ರಿ ಅಂದರು. ಪರಾವರ್ತಿತ ಪ್ರಕ್ರಿಯೆಗೆ ಉದಾಹರಣೆ ಅಂದ್ರೆ ಚೂಪಾದ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ಬಡ್ನ ಹಿಂದಕ್ಕೆ ಎಳೆದುಕೊಳ್ಳುವಂತಹ ಪ್ರಕ್ರಿಯೆ ಪರಾವರ್ತಿತ ಪ್ರಕ್ರಿಯೆ ಆಗಿರ್ತದೆ. ದೆನ್ 5th ಕ್ವಶನ್, ಪರಾವರ್ತಿತ ಪ್ರಕ್ರಿಯೆಯ ಕೇಂದ್ರ ಭಾಗ ಯಾವುದು ಅಂತ ಕೇಳಿದರೆ ಮೆದುಳು ಬಳಿಯೇ ಪರಾವರ್ತಿತ ಕ್ರಿಯೆಯ ಕೇಂದ್ರ ಭಾಗ. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಇದೆ. ಇಲ್ಲ, ಚಯಾಪಚಯನ್ನು ಕೂಡ ನೀವು ಬಡ್ನ ಥೈರಾಕ್ಸಿನ್ಗೆ ಹೋಗಬೇಕು. ಸಸ್ಯವೊಂದರಲ್ಲಿ ಬೇರುಗಳು ನೈಟ್ರೇಟ್ ಸಾಂದ್ರತೆಯ ಪ್ರದೇಶದತ್ತ ಬೆಳೆಯುತ್ತಿದ್ದರೆ ಏನಿರಬಹುದು ಅದಂತ ಕೇಳಿದರು. ಅದು ರಾಸಾಯನಿಕ ಅನುವರ್ತನೆ ಆಗಿರ್ತದೆ. ಕೆಳಗಿನವುಗಳಲ್ಲಿ ಹೊಂದಾಣಿಕೆ ಯಾಗದ ಜೋಡಿ ಯಾವುದು ಜೋಡಿ ಹೊಂದಾಣಿಕೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಅಡ್ರಿನಲಿನ್ ಪಿಟ್ಯೂಟರಿ ಹೊಂದಾಣಿಕೆ ಅಲ್ಲದ ಒಣ್ಣೆಗೆ ಕೊಟ್ಬಿಟ್ಟನವ, ಇದು ಹೊಂದಾಣಿಕೆ ಆಗೋದಿಲ್ಲ. ಉಳಿಕಿದ್ದೆಲ್ಲ ಓಕೆ. ಟೆಸ್ಟೋಸ್ಟೆರಾನ್ ವೃಷಣಗಳಿಂದ ಪ್ರೊಡ್ಯೂಸ್ ಆಗ್ತದೆ. ಇನ್ಸುಲಿನ್ ಮೆದೋಜೀರಕ ಗ್ರಂಥಿ 100% ಕರೆಕ್ಟ್. ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ ಕರೆಕ್ಟ್ ಅದ. ನರಕೋಶದಲ್ಲಿ ನರಾವೇಗಗಳು ಸಂಚರಿಸುವಂತಹ ಸರಿಯಾದ ಮಾರ್ಗ ಯಾವುದು ಅಂತ ಕೇಳಿದರೆ ಡೆಂಡ್ರೈಟ್, ಕೋಶಕಾಯ, ಆಕ್ಸಾನ್, ನರತುದಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಡೆಂಡ್ರೈಟ್, ಕೋಶಕಾಯ, ಆಕ್ಸಾನ್, ನರತುದಿ. 10ನೇ ಪ್ರಶ್ನೆ ನೋಡ್ರಿ, ಚಿತ್ರ ಸಹಿತ ವಿವರಣೆಯನ್ನು ಕೊಡುವಂತ ಹೇಳ್ತಾ ಇದ್ದಾನೆ. 10ನೇ ಪ್ರಶ್ನೆಯ ಚಿತ್ರವನ್ನು ಗಮನಿಸುವುದರ ಮೂಲಕ ಅದರ ವಿವರಣೆಯನ್ನು ಕೊಡಬೇಕಾಗ್ತದೆ. CABED. ಓಕೆ, ನೀವು ಇಲ್ಲಿ ಗಮನಿಸ್ರಿ, CABED ಹಿಂಗೋಗಿ
ಹಿಂಗೋಗಿ ಜ್ಞಾನವಾಹಿ ನರಗಳಿಂದ ಕ್ರಿಯಾವಾಹಿ ನರಗಳ ಮೂಲಕ ಬಂದು ಕಾರ್ಯನಿರ್ವಾಹಕ ಘಟಕ ನಡೀತಿರ್ತದೆ ಯಾವಾಗಲೂ. ಸಸ್ಯಗಳ ಧನ ಗುರುತ್ವಾಕರ್ಷಣೆಗೆ ಉದಾಹರಣೆ ಏನು ಅಂತ ಕೇಳಿದರೆ, ಧನ ಗುರುತ್ವಾಕರ್ಷಣೆಗೆ ಉದಾಹರಣೆ ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ. ಓಕೆ, 12ನೇದು ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿಯ ಸಮತೋಲನವನ್ನು ಕಾಪಾಡುವ ಮಾನವನ ಮೆದುಳಿನ ಭಾಗ ಯಾವುದೆಂದರೂ ಅಣುಮಸ್ತಿಷ್ಕ. ದೇಹದ ಭಂಗಿ ಅಂತ ಬಂತು ಅಂದ್ರೆ, ಸಮತೋಲನ ಅಂತ ಬಂತು ಅಂದರೆ ಅಣುಮಸ್ತಿಷ್ಕ, ಸೆರಿಬೆಲ್ಲಮ್ ಅಂತೇಳಿ ಕರೀತಾರೆ. 13ನೇ ಪ್ರಶ್ನೆ, ಬೆಳೆಯುತ್ತಿರುವ ಮೊಳಕೆಯನ್ನು ಒಳಗೊಂಡ ಮಡಿಕೆಯೊಂದನ್ನು ಒಂದು ಕತ್ತಲೆಯ ಕೋಣೆಯಲ್ಲಿ ಇಡಲಾಗಿದೆ. ಅದರ ಸಮೀಪ ಉರಿಯುತ್ತಿರುವ ಮೇಣದ ಬತ್ತಿ ಕೆಲವು ದಿನಗಳವರೆಗೂ ಇಡಲಾಗುತ್ತದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಕಡೆಗೆ ಬಾಗ್ತಾ ಹೋಗ್ತದೆ. ಬೆಳಕಿನ ಕಡೆ ಹೊಂಟೈತಿ ಅಂದರೆ ದ್ವಿತೀಯ ಅನುವರ್ತನೆ, ಫೋಟೋಟ್ರೋಫಿಸಮ್ ಅಂತೇಳಿ ಕರಿಬಹುದು. ಒಬ್ಬ ವ್ಯಕ್ತಿ ಹಾವನ್ನು ನೋಡಿದ ಕೂಡಲೇ ಓಡಲು ಆರಂಭಿಸುತ್ತಾನೆ. ಇಲ್ಲಿ ನಡೆಯುವಂತಹ ಪರಾವರ್ತಿತ ಪ್ರಕ್ರಿಯೆ ಯಾವ ರೀತಿ ಇರ್ತದೆ ಅಂತ ಕೇಳಿದರೆ, ಗ್ರಾಹಕ ಜ್ಞಾನವಾಹಿ ನರಗಳು ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾವಾಹಿ ಮತ್ತು ಕಾರ್ಯನಿರ್ವಾಹಕ ಘಟಕಗಳಿಂದ ಇದು ಆವೃತ್ತವಾಗಿರುವಂತಹ ಸ್ಟೇಟ್ಮೆಂಟ್ ಆಗಿರ್ತದೆ. ದೆನ್ ನೆಕ್ಸ್ಟ್ ಕ್ವಶನ್, ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವುದು ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಸ್ರವಿಕೆಯಿಂದ. ಕುತ್ತಿಗೆ ಊದಿಕೊಳ್ಳುವುದು, ಕುತ್ತಿಗೆ ಅನುಗುಣದ ನೀವು ಬರಬೇಕು, ಥೈರಾಕ್ಸಿನ್ ಹಾರ್ಮೋನ್ನ ಕಡಿಮೆ ಸ್ರವಿಕೆ. ಥೈರಾಕ್ಸಿನ್ ಹಾರ್ಮೋನ್ನ ಕಡಿಮೆ ಸ್ರವಿಕೆ ಕರೆಕ್ಟ್. ಓಕೆ, ಮೆದೋಜೀರಕ ಗ್ರಂಥಿಯಿಂದ ಸ್ರವಿಸುವಂಥ ಹಾರ್ಮೋನ್ ಏನು ಮಾಡ್ತದ ಅಂತ ಕೇಳಿದರು, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡ್ತಿರ್ತದೆ. ಆ ಹಾರ್ಮೋನ್ನ ಹೆಸರು ಇನ್ಸುಲಿನ್ ಹಾರ್ಮೋನ್. ಕೆಳಗಿನವುಗಳಲ್ಲಿ ಯಾವುದು ಸಸ್ಯಗಳ ಹಾರ್ಮೋನ್ ಅಂತ ಕೇಳಿದ್ದಾರೆ, ಸಸ್ಯದ ಹಾರ್ಮೋನ್ ಸೈಟೋಕೈನಿನ್, ಕೋಶ ವಿಭಜನೆಗೆ ಸಹಾಯಕವಾಗಿರುವಂಥ ಹಾರ್ಮೋನ್. ಚಿತ್ರದಲ್ಲಿ ನರ ಆವೇಗಗಳ ಚಲನೆಯ ಸರಿಯಾದ ಮಾರ್ಗ ಯಾವುದು ಅಂತ ಕೇಳಿದರೆ, ಫಸ್ಟ್ ಡೆಂಡ್ರೈಟ್, ಆಮೇಲೆ ಕೋಶಕಾಯ, ಆಮೇಲೆ ಆಕ್ಸಿನ್, ಆಮೇಲೆ ನರತುದಿ, ಈ ರೀತಿನ ಹೋಗ್ತಿರ್ತದೆ. ಯಾವುದಾಗ್ತದೆ ಅನ್ನೋದನ್ನು ನೀವು ನೋಡ್ಕೋರಿ. PRSQ. ಓಕೆ, ದೆನ್ ಬೈಸಿಕಲ್ ಸವಾರಿ ಮಾಡುವುದು, ಪೆನ್ನನ್ನು ಹಿಡಿದು ಬರೆಯುವುದು, ಇದನ್ನೆಲ್ಲ ಮಾಡುವಂತಹ ನಿಯಂತ್ರಿಸುವಂತಹ ಅಂದರೆ ಈ ಸಮತೋಲನವನ್ನು ನಿಯಂತ್ರಿಸುವಂಥ ಭಾಗ ಅಣುಮಸ್ತಿಷ್ಕನ ಆಗಿರ್ತದೆ. ಹುಣಸೆ ಹಣ್ಣನ್ನು ನೋಡಿದಾಗ ಬಾಯಲ್ಲಿ ನೀರು ಬರ್ತಾವು, ಕಾರಣ ಏನ ಅಂತ ಕೇಳಿದರು, ನಮ್ಮ ಮೆಡುಲ್ಲಾ ಈ ಪ್ರಕ್ರಿಯೆಯನ್ನು ನೋಡ್ಕೋತ ಇರ್ತದೆ. ಓಕೆ, ಸಸ್ಯಗಳಲ್ಲಿ ಅಂಡಾಶಯದ ಕಡೆಗೆ ಪರಾಗರೇಣುಗಳು ಸಾಗಾಣಿಕೆಯಾಗುವಂಥ ಚಲನೆ ಯಾವಾಗಲೂ ಕಿಮೋಟ್ರೋಫಿಸಮ್, ರಾಸಾಯನಿಕ ಅಣುವರ್ತನೆಗೆ ಉದಾಹರಣೆ ಅಂತ ಹೇಳಬಹುದು. ಸಸ್ಯಗಳ ದ್ವಿತೀಯ ಅನುವರ್ತನೆಗೆ ಕಾರಣವಾದ ಸಸ್ಯದ ಹಾರ್ಮೋನ್ ಯಾವುದು ಅಂದರೆ ಆಕ್ಸಿನ್, ದ್ವಿತೀಯ ಬೆಳವಣಿಗೆ. ದೇಹದಲ್ಲಿ ಗ್ರಾಹಕಗಳು ಗ್ರಹಿಸಿದ ಮಾಹಿತಿಯ ಮೂಲಕ ಚಲಿಸುತ್ತವೆ. ಎಂಥ ಮಾಹಿತಿಯ ಮೂಲಕ ಚಲಿಸ್ತಾವ ಅಂತ ಕೇಳಿದರು, ಯಾವಾಗಲೂ ವಿದ್ಯುತ್ ಸಂಜ್ಞೆಗಳ ಮಾಹಿತಿಯ ಮೂಲಕ ಮಾತ್ರ ಚಲಿಸ್ತಿರ್ತಾವ. ಸಸ್ಯಗಳಲ್ಲಿ ಕಾಂಡದ ಮೇಲ್ಮುಖ ಬೆಳವಣಿಗೆ ಏನಾಗಿರ್ತದ ಅಂತ ಕೇಳಿದರೆ, ಕಾಂಡದ ಮೇಲ್ಮುಖ ಬೆಳವಣಿಗೆ ಋಣ ಗುರುತ್ವಾಕರ್ಷಣೆ ಮತ್ತು ಧನದ್ವಿತಿ ಅಣುವರ್ತನೆ. 25th ಕ್ವಶನ್, ಸಸ್ಯ ಹಾರ್ಮೋನ್ಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾದ ಹೇಳಿಕೆ ಅಂದಿದ್ದಾರೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಬ್ಸಿಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆಗೆ ಪ್ರತಿಬಂಧಿಸುವಂಥದ್ದು. ಓಕೆ, ದ ನೆಕ್ಸ್ಟ್ ಕ್ವಶನ್ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳದಾವ. ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು ಅಂದರೆ, ವೆರಿ ಈಸಿಯೆಸ್ಟ್ ಕ್ವಶನ್, ಆಂಪಿಯರ್. ವಿದ್ಯುತ್ ಸಾಮರ್ಥ್ಯದ SI ಏಕಮಾನ, ಸಾಮರ್ಥ್ಯ ಅನುಗುಣದ ನೀವು ವ್ಯಾಟ್ ಕಡೆನ ಹೋಗಬೇಕಾಗ್ತದೆ, ವ್ಯಾಟ್. ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುವ ಆವೇಶಗಳ ಚಲನೆಗೆ ವಾಹಕವು ತೋರಿಸುವ ಪ್ರತಿರೋಧ ಏನಾಗಿರ್ತದೆ, ಯಾವಾಗಲೂ ವಿದ್ಯುತ್ ರೋಧ, ರೆಸಿಸ್ಟೆನ್ಸ್ ಪವರ್ ಆಗಿರ್ತದೆ. ವಿದ್ಯುತ್ ಆವೇಶಗಳ ಪ್ರವಾಹದ ದರವೇ ವಿದ್ಯುತ್ ಪ್ರವಾಹ. ಒಂದು ಏಕಮಾನ ಆವೇಶವನ್ನು ವಾಹಕದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವಂತಹ ಕೆಲಸ ಏನು ಅಂತ ಕೇಳಿದರೆ, ದಟ್ ಈಸ್ ವಿದ್ಯುತ್ ಪೊಟೆನ್ಷಿಯಲ್ ಡಿಫರೆನ್ಸ್, ವಿದ್ಯುತ್ ವಿಭವಾಂತರ. ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ದರ ಯಾವುದು ಅಂತ ಕೇಳಿದರೆ, ದಟ್ ಈಸ್ ನನ್ ಅದರ್ ದೆನ್ ವಿದ್ಯುತ್ ಸಾಮರ್ಥ್ಯ. ವಿದ್ಯುತ್ ಕೋಶವನ್ನು ಮಂಡಲದಲ್ಲಿ ಸೂಚಿಸಲು ಬಳಸುವ ಚಿಹ್ನೆ ವಿದ್ಯುತ್ ಕೋಶ ಅಂದರೆ ದಿಸ್ ಒನ್ ಈಸ್ ಸಿಂಗಲ್. ಓಕೆ, ವಿದ್ಯುತ್ ಕೋಶ. ಮುಚ್ಚಿದ ಸ್ವಿಚ್ಚನ್ನು ಮಂಡಲದಲ್ಲಿ ಗುರುತಿಸುವ ಚಿಹ್ನೆ ಯಾವುದು ಅಂದರೆ, ಮುಚ್ಚಿದ ಸ್ವಿಚ್ ಇದೆ, ಮತ್ತು ಯಾವುದೂ ಇಲ್ಲ. ಮುಚ್ಚಿದ್ರೆ ಕರೆಂಟ್ ಪಾಸ್ ಆಗ್ತಿರ್ತದೆ, ಓಪನ್ ಇತ್ತು ಅಂದರೆ ಕರೆಂಟ್ ಪಾಸ್ ಆಗ್ತಿರೋದಿಲ್ಲ, ನೋಡ್ಕೊತ ಇರಬೇಕು.
ಓಕೆ. ದೆನ್ 9th ಕ್ವಶನ್, ಮಂಡಲದಲ್ಲಿ ರೋಧವನ್ನು ಗುರುತಿಸುವ ಸಂಕೇತ ಯಾವುದಂತ ಕೇಳಿದರೆ ದಿಸ್ ಈಸ್ ರೆಸಿಸ್ಟೆನ್ಸನ್ನು ಗುರುತಿಸುವಂಥ ಸಂಕೇತ. ರೋಧ ಈ ಚಿಹ್ನೆಯ ಮಂಡಲದಲ್ಲಿ ಸೂಚಿಸುವ ಭಾಗ ಯಾವುದಂತ ಕೇಳಿದರು ಮತ್ತು ಏನು ಅದ ರೋಧಕ ಅಂಥೇಳಿ ನಾವು ಇದನ್ನು ಕರಿಬಹುದು. ಓಕೆ, ರೋಧಕ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಮಂಡಲಕ್ಕೆ ಕ್ರಮವಾಗಿ ಹೆಂಗೆ ಜೋಡಿಸಿರ್ತಾರೆ ಅಂತ ಕೇಳಿದ್ದಾರೆ. ಅಮ್ಮೀಟರನ್ನು ಯಾವಾಗಲೂ ಸರಣಿ ಕ್ರಮದಲ್ಲಿ, ವೋಲ್ಟ್ ಮೀಟರನ್ನು ಯಾವಾಗಲೂ ಸಮಾಂತರ ಕ್ರಮದಲ್ಲಿ ಯಾಕ್ರಿ ಸರ್ ಅಂದ್ರೆ ಅವುಗಳ ಪ್ರತಿರೋಧದ ಸಮಸ್ಯೆಯಿಂದ. ಅಮ್ಮೀಟರ್ ಏನು ಹೆಚ್ಚಾದ ರೋಧವನ್ನು ಹೊಂದಿರೋದಿಲ್ಲ, ನಡೀತದೆ. ಬಟ್ ವೋಲ್ಟ್ ಮೀಟರಲ್ಲಿ ಹೆಚ್ಚಾದ ರೋಧ ಇರುವ ಕಾರಣ ಅದನ್ನೇನಾದರೂ ಸರಣಿ ಕ್ರಮದಲ್ಲಿ ಜೋಡಿಸಿದ್ರು ಅಂದ್ರೆ ಅದು ಈಸಿಯಾಗಿ ವಿದ್ಯುತ್ ಫ್ಲೋಯಿಂಗನ್ನು ಕಟ್ ಮಾಡ್ತದೆ, ತೆಗಿತದೆ, ನಿಲ್ಲಿಸ್ತದೆ, ತಡೆ ಹಿಡಿತದೆ, ಸ್ಟಾಪ್ ಮಾಡ್ತದೆ ಅಥವಾ ನಿಧಾನಗೊಳಿಸ್ತದೆ ಅನ್ನುವಂಥ ಕಾರಣದಿಂದ ವೋಲ್ಟ್ ಮೀಟರನ್ನು ಸಮಾಂತರ ಕ್ರಮದಲ್ಲಿ ಜೋಡಣೆಯಾಗಿ ಮಾಡಿರ್ತಾರೆ. ದೆನ್ 12th ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಓಮ್ನ ನಿಯಮದ ಅನ್ವಯ ಅಲ್ಲ, ಯಾವುದು ಅನ್ವಯಿಸುವುದಿಲ್ಲ ಅಂತ ಕೇಳಿದರು. V = I/R. ಓಕೆ, ಉಳಿಕಿದ್ದೆಲ್ಲ ಅನ್ವಯಿಸುವಂಥ ಪ್ರಕ್ರಿಯೆ. ಓಮ್ನ ನಿಯಮ ಏನು ಹೇಳ್ತದೆ? ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ವಿಭವಾಂತರವು ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇಲ್ಲಿ R ಅನ್ನೋದು ಸ್ಥಿರಾಂಕವಾಗಿರ್ತದೆ. 13ನೇ ಪ್ರಶ್ನೆಯನ್ನು ಗಮನಿಸಿದರೆ ಅಂದರೆ ಸ್ಪರ್ಧಾ ಮಿತ್ರರೇ, 2 ಓಮ್ ಮತ್ತು 4 ಓಮ್ ರೋಧವುಳ್ಳ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿ. ಇದನ್ನೆಲ್ಲ ನಾನು ಒಮ್ಮೆ ವಿಡಿಯೋ ಮಾಡಿ ಬಿಟ್ಟಿದ್ದೇನೆ ಲಾಸ್ಟ್, ಹಾಗಾಗಿ ಆ ವಿಡಿಯೋವನ್ನು ಯಾರು ನೋಡಿಲ್ಲ ಅದನ್ನು ನೋಡ್ರಿ ಲೆಕ್ಕಾಚಾರದ. ನಾ ಈಗ ಬರೀ ಇಲ್ಲಿ ಆಪ್ಷನ್ಸ್ಗಳನ್ನು ರೈಟ್ ಹಾಕೋತ ಹೋಗ್ತಿರ್ತಾನೆ. ಓಕೆ, ಇನ್ನು 14ನೇ ಪ್ರಶ್ನೆ ನೋಡಿದರೆ ಅಂದರೆ 3 ಓಮ್ ಅನ್ನೋದು ಸರಿಯಾದ ಪ್ರಶ್ನೆ ಆಗಿರ್ತದೆ. ಇದೆಲ್ಲ ಬಿಡಿಸಿದ್ದು ನಿಮಗೆ ಸೊಲ್ಯೂಷನ್ ವಿಡಿಯೋ ಬೇಕು ಅಂದರೆ ನನ್ನದೇ ಚಾನಲ್ನಲ್ಲಿ ಒಂದು ಸ್ವಲ್ಪ ಒಂದು 7-8 ವಿಡಿಯೋ ಹಿಂದೆ ಹೋದ್ರಿ ಅಂದರೆ ವಿದ್ಯುತ್ ಶಕ್ತಿ ಪಾಠದ ಸಂಭವನೀಯ ಪ್ರಶ್ನೆಗಳು ಅಂತ ಹಾಕಿದ್ದೀನಿ, ವಿಜ್ಞಾನ. ಅಲ್ಲಿ ಇವನ್ನೆಲ್ಲವನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಓಕೆ, 15ನೇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 16ನೇ ಪ್ರಶ್ನೆಯನ್ನು ಗಮನಿಸಿದ್ರಿ ಅಂದರೆ ಆಪ್ಷನ್ ಸಿ 9:1 ಇಸ್ ದ ರೈಟ್ ಆನ್ಸರ್. 6 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 24 ಜೂಲ್ನಷ್ಟು ಕೆಲಸ ನಡೆಯತೈತಿ ಅಂದರೆ ಇಲ್ಲೇನಿಲ್ಲ. 17ನೇ ಪ್ರಶ್ನೆ ಅಂತೂ ವೆರಿ ವೆರಿ ಈಸಿ ಆದಂತಹ ಪ್ರಶ್ನೆ. ಕೆಲಸ ನಡೆಯತೈತಿ ಅಂದರೆ ವರ್ಕ್ ಡನ್ ಡಿವೈಡೆಡ್ ಬೈ ಕ್ಯೂ ಇಸ್ ಈಕ್ವಲ್ ಟು ಬಿಂದುಗಳ ನಡುವಿನ ಅಂದರೆ ವೋಲ್ಟೇಜ್. ನಮಗಿಲ್ಲಿ 2 ಬಿಂದುಗಳ ನಡುವಿನ ಆವೇಶಗಳನ್ನ ಕೇಳಿದನು. ಇದನ್ನು ಈಚೆ ಕಡೆ ಹಾಕ್ರಿ, ವಿ ಈಚೆ ಕಡೆ ಹಾಕ್ರಿ. W24 ಆ್ಯಂಡ್ ವಿಭವಾಂತರ 6 ಆಗಿರ್ತದೆ. 6 1 6 4 17th ಸರಿಯಾದಂತಹ ಉತ್ತರ 4 ಕೂಲಮ್. ಓಕೆ, ಇನ್ನು 18ನೇ ಪ್ರಶ್ನೆಯನ್ನು ನೋಡಿದರೆ ಅದು ಕೂಡ ಇದೇ ರೀತಿಯಾದಂಥ ಕೆಲಸದ ಪ್ರಶ್ನೆನಾಗಿರ್ತದೆ. ಇಲ್ಲೂ ಕೂಡ ಸೇಮ್ ಕೆಲಸವನ್ನು ಕೇಳಿದರು. ಇಟ್ ಈಸ್ ನಥಿಂಗ್ ಬಟ್ V = W/Q ಫಾರ್ಮುಲಾ ಅದ. ಕ್ಯೂ ಈಚೆ ಕಡೆ ಹೋತಂದ್ರೆ ವಿ ಜೊತೆ ಮಲ್ಟಿಪ್ಲಿಕೇಶನ್ ಫಾರ್ಮ್ಗೆ ಹೋಗ್ತದೆ. 4 ವೋಲ್ಟ್ ವಿಭವಾಂತರ ಕೊಟ್ಟದಾನು, 10 ಕೂಲಮ್ ಕೊಟ್ಟನು, 4 × 40 ಜೌಲ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. 19ನೇ ಪ್ರಶ್ನೆಯನ್ನು ನೀವೇನಾದರೂ ಗಮನಿಸಿದ್ರಿ ಅಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಸರ್ ಹೆಂಗೆ ರೀ ಸಿ ಅಂತ ಕೇಳಿದಾರೆ ಅಂದರೆ ಇಲ್ಲಿ ವಿದ್ಯುತ್ ಪ್ರವಾಹವನ್ನು ಕೇಳಿದರು. ವಿದ್ಯುತ್ ಪ್ರವಾಹದ ಸೂತ್ರ ಏನಾಗಿರ್ತದೆ? I = V/R. ವಿ ಎಷ್ಟದ? 9 R ರೋಧಗಳು 6 ಮತ್ತು 3 ಕೂಡಿಸಿದ್ದು ಅಂದರೆ 30 ಕೂಡಿಸಿದ್ದು ಅಂದರೆ 36. 9 1 9 4 1/4 ಇಸ್ ನಥಿಂಗ್ ಬಟ್ 0.25. ಆ್ಯಂಡ್ 20th ಕ್ವಶನ್, ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ 4 ಆಂಪಿಯರ್ ಆಗಿದ್ದಾಗ ರೋಧವು 12 ಓಮ್ ಆಗಿರ್ತದೆ. ಹಾಗಾದರೆ ಏನಿದಕ್ಕೆ ಅಂದರೆ ರೋಧವನ್ನು ದ್ವಿಗುಣಗೊಳಿಸಿದ್ದು ಅಂದರೆ ಪ್ರವಾಹದ ದರವು 2 ಕಡಿಮೆ ಆಗ್ತದೆ. ಅಲ್ಲ, ದ್ವಿಗುಣಗೊಳಿಸಿ 2 ಟೈಮ್ಸ್ ಇದನ್ನು ಏನಾದರೂ ಹೆಚ್ಚು ಮಾಡಿದ್ದು ಅಂದರೆ ಇಲ್ಲೂ 2 ಟೈಮ್ಸ್ದೊಳಗೆ ಹೊಡೆದು ಬಿದ್ದಿರ್ತದೆ. ಓಕೆ, ಆ್ಯಂಡ್ 21st ಕ್ವಶನ್, ವಾಹಕದ ಉದ್ದ 4L ಆಗಿದ್ದಾಗ ವಾಹಕದ ರೋಧ 4 ಓಮ್ ಆಗಿರುವ ವಾಹಕದ ಉದ್ದ 2Lಗೆ ಬದಲಾಯಿಸಿದಾಗ ಅಂದರೆ ಕಡಿಮೆ ಮಾಡತ್ತಾರು. ಕಡಿಮೆ ಆದರೆ ರೋಧ ಮತ್ತು ಅವುಗಳ ಉದ್ದಗಳಿಗೆ ನೇರ ಅನುಪಾತದಲ್ಲಿರ್ತದೆ, ಸಂಬಂಧ ಇರ್ತದೆ. ಅಂಡರ್ಸ್ಟ್ಯಾಂಡ್? ಅದನ್ನು ಕಡಿಮೆ ಮಾಡತ್ತಾರ ಅಂದರೆ ಇದು ಕೂಡ ಏನಾಗ್ತಿರ್ತದೆ? ಕಡಿಮೆನ ಆಗ್ತಿರ್ತದೆ, ನೇರ ಅನುಪಾತದಲ್ಲಿರ್ತಾವೆ. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂದರು? ದಟ್ ಈಸ್ ವೋಲ್ಟ್ ಮೀಟರ್. ವಿಭವಾಂತರವನ್ನು ವೋಲ್ಟ್ ಮೀಟರ್ ಸಾಧನದಿಂದ ಅಳಿತಾರೆ. ವಿದ್ಯುತ್ ಸಾಮರ್ಥ್ಯದ ಸೂತ್ರ ಏನು ಅಂತ ಕೇಳಿದರೆ ವಿದ್ಯುತ್ ಸಾಮರ್ಥ್ಯದ ಸೂತ್ರ P = V × I.
ರೋಧಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ರೋಧಕ್ಕೆ ಸಂಬಂಧಿಸಿದಂತೆ ರೋಧವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ದಿಸ್ ಇಸ್ ರಾಂಗ್. ವಿದ್ಯುತ್ ಪ್ರವಾಹಕ್ಕೆ ವಿಲೋಮ ಅನುಪಾತ. ಓಕೆ, ರಾಂಗ್ ಸ್ಟೇಟ್ಮೆಂಟ್. ಹ್ರಸ್ವಮಂಡಲ ಉಂಟಾಗದಂತೆ ತಡೆಯಲು ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್. ಇದು ರೈಟ್ ಸ್ಟೇಟ್ಮೆಂಟ್. ವಿಭವಾಂತರಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ವಿದ್ಯುತ್ ಪ್ರವಾಹಕ್ಕೆ ವಿಲೋಮ ಅನುಪಾತ ಕರೆಕ್ಟ್ ಅದ. ಯಾಕಂದರೆ ಓಮ್ನ ನಿಯಮ ನೋಡಿದ್ರೆ ಅಂದರೆ V = I × R. ಇಲ್ಲಿ ವಿದ್ಯುತ್ ಪ್ರವಾಹಕ್ಕೆ ವಿಭವಾಂತರಕ್ಕೆ ನೇರ ಅನುಪಾತದ, ವಿದ್ಯುತ್ ಪ್ರವಾಹಕ್ಕೆ ಇಲ್ಲಿ ವಿಲೋಮ ಅನುಪಾತ. ಹೆಂಗೆ ವಿಲೋಮ ಆಕೈತ್ರಿ ಸರ್ ಅಂದ್ರೆ R ಕಡೆ ಹೋತಂದ್ರೆ ಡಿವೈಡೆಡ್ ಬೈ ಆಗ್ತಲ್ಲ, ಆವಾಗ ವಿಲೋಮ ಆಗ್ತದೆ. ಹ್ರಸ್ವಮಂಡಲಕ್ಕೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗದಂತೆ ತಡೆಯಲು ಬಳಸುವಂತಹ ಸುರಕ್ಷಾ ವಿಧಾನ ಯಾವುದು ಅಂತ ಕೇಳಿದರೆ ಫ್ಯೂಸ್. ಒಂದು ಒಳ್ಳೆಯ ರೀತಿಯಾದಂಥ ಫ್ಯೂಸನ್ನು ಹಾಕೋದ್ರ ಮೂಲಕ ಶಾರ್ಟ್ ಸರ್ಕ್ಯೂಟನ್ನು ತಡೆಗಟ್ಟಬಹುದು. ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲು ಬಳಸುವಂತಹ ಸೂತ್ರ ಯಾವುದು ಅಂತ ಕೇಳಿದರೆ ಪ್ರವಾಹವನ್ನು ಕಂಡುಹಿಡಿಯೋಕೆ ನಾವು E = P × T ಅನ್ನುವಂಥ ಫಾರ್ಮುಲಾವನ್ನು ಯೂಸ್ ಮಾಡಬಹುದು. ಓಕೆ, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಹೆಚ್ಚು ಕಡಿಮೆ ಮಾಡುವಂತಹ ಸಾಧನ ರಿಯೋಸ್ಟ್ಯಾಟ್. ಇದರ ಬಗ್ಗೆ ಕ್ವಶನ್ನ ಭಾಳ ಆಗಿದಾವೆ. ಇದು ಇಂಪಾರ್ಟೆಂಟ್ ಕ್ವಶನ್ ಕೂಡ ಆಗಿದೆ. ಓಮ್ ಎಂಬುದು SI ಯಾವುದರ SI ಏಕಮಾನ ಅಂತ ಕೇಳಿದರೆ ಓಮ್ ರೋಧದ SI ಏಕಮಾನ. ಓಮ್ ಅನ್ನುವಂಥ ವಿಜ್ಞಾನಿಯ ಸ್ಮರಣಾರ್ಥಕವಾಗಿ ಇಟ್ಟಿದ್ದ ಹೆಸರದ. ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಯಾವುದು ಅಂತ ಕೇಳ್ಯಾರು ಟಂಗ್ಸ್ಟನ್. ಯಾಕೆ ಅಂತ ಕೇಳಿದ್ರೆ ಅದು ಹೆಚ್ಚಿನ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರ್ತದೆ. ವಿದ್ಯುತ್ ವಿಭವಾಂತರದ SI ಏಕಮಾನ ಏನಂತ ಕೇಳಿದರು ವಿಭವಾಂತರ ಅಂತ ಬಂತು ಅಂದರೆ ದಟ್ ಈಸ್ ವೋಲ್ಟ್. ಓಕೆ, ವಿದ್ಯುತ್ ಹೀಟರ್ ಸುರುಳಿಯು ರೋಧವು 110 ಓಮ್ ಆದರೆ 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿ ಸೆಳೆಯುವ ವಿದ್ಯುತ್ ಪ್ರವಾಹವೇನು ಅಂತ ಕೇಳಿದರೆ ಇಲ್ಲಿ ಕೂಡ ನೀವು ಲೆಕ್ಕಾಚಾರ ಮಾಡುವಂತಹ ಪರಿಕಲ್ಪನೆ. ಓಮ್ನ ನಿಯಮದ ಪ್ರಕಾರ V = I × R. ನಿಮಗೆ I ಕೇಳಿದರು V ಡಿವೈಡೆಡ್ ಬೈ R. ದಿಸ್ ಇಸ್ ನಥಿಂಗ್ ಬಟ್ V 220 R 110. 0 ಗೆ ಕ್ಯಾನ್ಸಲ್. 11 12 2 ಆಂಪಿಯರ್ ಅನ್ನೋದು ಈ ಪ್ರಶ್ನೆಯ ಸರಿಯಾದ ಉತ್ತರ. ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರುವಂಥ ಸಾಧನ ಯಾವುದು ಅಂತ ಕೇಳಿದರೆ ಅಮ್ಮೀಟರ್. ಇದೀಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆವು. ಅಮ್ಮೀಟರ್ ಮಂಡಲದಲ್ಲಿ ಸರಿಯಾದ ಕ್ರಮದಲ್ಲಿ ಅಥವಾ ಸರಣಿ ಕ್ರಮದಲ್ಲಿ ಜೋಡಿಸಿರುವಂತಹ ಸಾಧನ ಆಗಿರ್ತದೆ. ಇನ್ನು ಇಲ್ಲೊಂದು ಕೋಷ್ಟಕವನ್ನು ಕೊಟ್ಟಿದ್ದರು, ರೋಧಶೀಲತೆಯನ್ನು ಕೊಟ್ಟಿದ್ದರು. ಕೆಳಗಿನ ಯಾವ ವಸ್ತುವಿನ ಅತ್ಯುತ್ತಮ ವಾಹಕವಾಗೈತಿ ಅಂತ ಕೇಳಿದರು. ಹೆಚ್ಚಿನ ರೋಧಶೀಲತೆ ಇತ್ತು ಅಂದರೆ ವಿದ್ಯುತ್ತನ್ನು ಕಡಿಮೆ ಪಾಸ್ ಮಾಡ್ತಿರ್ತದೆ. ಕಡಿಮೆ ರೋಧಶೀಲತೆ ಇತ್ತು ಅಂದರೆ ವಿದ್ಯುತ್ತನ್ನು ಹೆಚ್ಚು ಪಾಸ್ ಮಾಡ್ತಿರ್ತದೆ. ಇದು ರೋಧಕ್ಕೂ ಮತ್ತು ವಿದ್ಯುತ್ಗೂ ಇರುವಂತಹ ಅಂತರ್ ಸಂಬಂಧವಾಗಿರ್ತದೆ. ಇಲ್ಲಿ ಆಪ್ಷನ್ ಬಿ ಅನ್ನು ನೀವು ಗಮನಿಸಿದ್ರಿ ಅಂದರೆ ಎಮ್ ಅನ್ನುವಂಥ ವಸ್ತು ಅತ್ಯಂತ ಕಡಿಮೆ ರೋಧಶೀಲತೆಯನ್ನು ಹೊಂದಿರ್ತದೆ. ಹಾಗಾಗಿ ಹೆಚ್ಚಿನ ವಿದ್ಯುತ್ತನ್ನು ಹರಿಯುವಂಥ ಸಾಮರ್ಥ್ಯ ಎಮ್ಗೆ ಇರ್ತದೆ. ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಕಾರ್ಯ ಏನು ಅಂತ ಕೇಳಿದರು. ಫ್ಯೂಸ್ನ ಕಾರ್ಯ ವಿದ್ಯುತ್ ಉಪಕರಣಗಳನ್ನ ರಕ್ಷಿಸುವಂತಹ ಕಾರ್ಯನ ಮಾಡ್ತದೆ. ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ, ರೋಧದ ನಡುವಿನ ಇಂಟರ್ನಲ್ ರಿಲೇಷನ್ ಏನು ಅನ್ನೋ ಓಮ್ನ ನಿಯಮವನ್ನು ಅಪ್ಲೈ ಮಾಡಿದರೆ ಸಾಕು. V = I × R. ಓಕೆ, ಅಥವಾ R = V ಡಿವೈಡೆಡ್ ಬೈ I. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ 36 ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುವಂತಹ ಮಾನ ಯಾವುದು ಅಂತ ಕೇಳಿದರು. ದಟ್ ಈಸ್ ಅಮ್ಮೀಟರ್. ರೋಧಶೀಲತೆಯ SI ಏಕಮಾನ ಏನು ಅಂತ ಕೇಳಿದರೆ ರೋಧಶೀಲತೆಯ SI ಏಕಮಾನ ಓಮೀಟರ್. ಓಮ್ನ ನಿಯಮವು ಇವುಗಳ ನಡುವಿನ ಸಂಬಂಧವನ್ನು ತೋರಿಸ್ತೈತಿ. ಯಾವುದರ ನಡುವಿನ ಸಂಬಂಧ ಅಂದರೆ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರದ ನಡುವಿನ ಸಂಬಂಧ. 39th ಕ್ವಶನ್. ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ R ಅನ್ನು ಪಡೆಯಲು 2 ಓಮ್ಗಳ 4 ರೋಧಗಳನ್ನು ಮೊದಲು ಸರಣಿ ಕ್ರಮದಲ್ಲಿ, ನಂತರ ಸಮಾನ ರೋಧ RP ಅನ್ನು ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದರೆ R ಮತ್ತು RPಗಳ ಅನುಪಾತ ಏನು ಅಂತ ಕೇಳಿದರೆ ಈ ಲೆಕ್ಕಾಚಾರ ಕೂಡ ನೀವು ಮಾಡಬಹುದು. ನಿಮಗೆ ಬರ್ತದೆ. ಸಿರೀಸ್ ಒಳಗೆ ಜೋಡಿಸಿದರೆ ಎಲ್ಲ ಸರಣಿ R1 R2 R3 ಅನ್ನು ಆ್ಯಡ್ ಮಾಡಬೇಕು. ಪ್ಯಾರಲಲ್ ಆಗಿ ಜೋಡಿಸಿದ್ದು ಅಂದರೆ 1/R1 + 1/R2 + 1/R3 ಈ ರೂಪದಲ್ಲಿ ಅವುಗಳನ್ನ ಆ್ಯಡ್ ಮಾಡಬೇಕು. 40th ಕ್ವಶನ್. ವಿದ್ಯುತ್ ಆವೇಶಗಳ SI ಏಕಮಾನ ಏನು ಅಂತ ಕೇಳಿದರೆ ಕೂಲಂಬ್. ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರ ಯಾವುದು ಅಂತ ಕೇಳಿದರೆ ದಟ್ ಈಸ್ ನನ್ ಅದರ್ ದೆನ್ ವಿದ್ಯುತ್ನ ಸಾಮರ್ಥ್ಯ, ದ ಕೆಪಾಸಿಟಿ ಆಫ್ ಎಲೆಕ್ಟ್ರಾನ್. ದೆನ್ 42 ಕ್ವಶನ್ ನಂಬರ್. ವಿಭಿನ್ನ ರೋಧ ಹೊಂದಿರುವ 3 ರೋಧಕಗಳನ್ನು ಸಮಾಂತರವಾಗಿ ಸಂಸ್ಕರಿಸಿದಾಗ ಎಲ್ಲ ರೋಧಕಗಳ ಒಂದೇ ರೀತಿಯಾಗಿ ಉಳಿಯುವ ಪ್ರಮಾಣ ಏನು ಅಂತ ಕೇಳಿದರೆ ದಟ್ ಈಸ್ ನನ್ ಅದರ್ ದೆನ್ ವಿಭವಾಂತರ.
ಕೆಳಗಿನ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಎಕ್ಸ್ ಮತ್ತು ವಾಯುವಾಹಕಗಳ ತಂತಿಗೆ ಸರಿಯಾದ ಸಂಬಂಧ ಏನು ಅಂತ ಕೇಳಿದರು. ವಾಯುವಾಹಕ ತಂತಿ ಎಕ್ಸ್ ವಾಹಕ ತಂತಿಗಿಂತ ಹೆಚ್ಚು ಅಡ್ಡ ಕೊಯ್ತವನ್ನು ಹೊಂದಿರುವುದರಿಂದ ಇದರಲ್ಲಿ ವಿದ್ಯುತ್ ಹೆಚ್ಚಾಗಿರ್ತದೆ. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಡ್ಡ ಕೊಯ್ತ ಯಾರು ಹೆಚ್ಚಿರ್ತಾವೆ ಅದರ ಪ್ರವಾಹ ಹೆಚ್ಚಿರ್ತದೆ, ರೋಧ ಕಡಿಮೆ ಇರ್ತದೆ. ದೆನ್ ನೆಕ್ಸ್ಟ್ ಪ್ರಶ್ನೆಗಳಿಗೆ ಬರೋಣ. ಕೊಟ್ಟಿರುವ ಚಿತ್ರಗಳನ್ನ ಗಮನಿಸಿದ ನಂತರ ಪಿ ಮತ್ತು ಕ್ಯೂಗಳು ಪ್ರತಿನಿಧಿಸುವಂಥ ಕಾಂತಧ್ರುವ ಯಾವುದಾಗೈತಿ ಅನ್ನೋದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ದಕ್ಷಿಣ ಎಸ್ ಹಾಗೂ ದಕ್ಷಿಣ ಮತ್ತು ದಕ್ಷಿಣ ಕಾಂತಧ್ರುವಗಳು ಇಲ್ಲಿ ಕಂಡುಬರುವಂಥ ಸಾಧ್ಯತೆ ಅದ. ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಏನು ಕಾರಣ? ಸೊಲೆನಾಯ್ಡ್ ಒಳಭಾಗದಲ್ಲಿ ಏನಾಗಿರ್ತದೆ ಕಾಂತಕ್ಷೇತ್ರ ಅಂತ ಕೊಟ್ಟರು ಅಂದರೆ ಏಕರೂಪವಾಗಿರುವುದ ಕಾರಣ ಆಗಿರ್ತದೆ. ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಒಂದು ಗುಣಲಕ್ಷಣ ಅಲ್ಲ ಅಂತ ಕೇಳತ್ತಾರು. ಯಾವುದಲ್ಲ ಅಂದ್ರೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಅನ್ನೋದು ಅಲ್ಲ, ಉಳ್ಕಿದ್ದೆಲ್ಲ ಹೌದು. ಫೋರ್ತ್ ಕ್ವಶನ್, ಬಲಗೈ ಹೆಬ್ಬೆರಳು ನಿಯಮದಂತೆ ವಿದ್ಯುತ್ ಹರಿಯುವ ನೇರ ವಾಹಕ ತಂತಿಯನ್ನು ಹೆಬ್ಬೆರಳು ಮೇಲ್ಮುಖವಾಗಿ ಹಿಡಿದಿರುವರು ಎಂದು ಭಾವಿಸಿಕೊಳ್ಳಿ. ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕು ಏನಾಗಿರ್ತದೆ ಅಂತ ಕೇಳಿದರು. ಯಾವಾಗಲೂ ಅಪ್ರದಕ್ಷಿಣಾ ದಿಕ್ಕು ಆಗಿರ್ತದೆ. ಅಪ್ರದಕ್ಷಿಣಾ ಆಕಾರದಲ್ಲಿ ಅದರ ದಿಕ್ಕು ಇರ್ತದೆ. ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿಬೋದು. ಇನ್ ಫಿಫ್ತ್ ಕ್ವಶನ್, ವಿದ್ಯುತ್ ವಾಹಕವಿರುವ ಉದ್ದವಾದ ನೇರ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಏನಾಗಿರ್ತದೆ ಅಂತ ಕೇಳಿದರೆ ಕೆಳಮುಖವಾಗಿರ್ತದೆ ಮತ್ತು ಎಲ್ಲ ಬಿಂದುಗಳಲ್ಲೂ ಕೂಡ ಸಮನಾಗಿರ್ತದೆ. ಓಕೆ. ಆ್ಯಂಡ್ ಸಿಕ್ಸ್ತ್ ಕ್ವಶನ್, ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತಿರ್ತದೆ. ಓಕೆ, ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತಿರ್ತದೆ. ಮುಖ್ಯವಾಗಿ ಎಡಗೈ ನಿಯಮದಲ್ಲಿ. ಓಕೆ. 7ನೇ ಪ್ರಶ್ನೆ, ಒಂದು ಕುದುರೆಯಲ್ಲಿ ಆಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಕೆಯನ್ನು ಇರಿಸಲಾಗಿದೆ. ಹಾಗಾದರೆ ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದಂತಹ ಕೋನ ಎಷ್ಟಿರಬೇಕು ಅಂತ ಕೇಳಿದರೆ ದಟ್ ಈಸ್ 90 ಡಿಗ್ರಿ. ಅಂದ್ರೆ ಮಾತ್ರ ಅಲ್ಲಿ ಬಲ ಅಪ್ಲೈ ಆಗ್ತಿರ್ತದೆ. ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ವಾಹಕ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದಾಗ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದ ಪ್ರಮಾಣ ಏನು ಅಂತ ಕೇಳಿದರೆ ದಟ್ ಈಸ್ 10 ಟೈಮ್ಸ್, 10 ಪಟ್ಟು ಅಲ್ಲಿ ಪ್ರಮಾಣ ಹೆಚ್ಚಾಗ್ತಿರ್ತದೆ. ವಿದ್ಯುತ್ ಪ್ರವಾಹವಿರುವ ವಾಹಕ ತಂತಿಯ ಬಳಿ ಸೂಜಿಕಾಂತವನ್ನು ತಂದಾಗ ಅದು ದಿಕ್ಪಲ್ಲಟಗೊಳ್ಳುತ್ತದೆ. ಸೂಜಿಕಾಂತವು ದಿಕ್ಪಲ್ಲಟಗೊಳ್ಳುವ ದಿಕ್ಕು ಅವಲಂಬಿಸಿರುವುದು ಯಾವುದನ್ನು ಅಂತ ಕೇಳಿದಾಗ ವಾಹಕದಲ್ಲಿರುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಅದು ಅವಲಂಬಿಸಿರ್ತದೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದಲ್ಲಿ ಕಾಂತಕ್ಷೇತ್ರದ ಬಲ ಯಾವಾಗಲೂ ಹೆಚ್ಚನ ಆಗಿರ್ತದೆ. ಸಾಂದ್ರತೆ ಹೆಚ್ಚಾದರೆ ಕಾಂತಕ್ಷೇತ್ರ ಬಲ ಕೂಡ ಹೆಚ್ಚಿರ್ತದೆ. ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಪ್ರಕ್ರಿಯೆ ಎಲ್ಲಿ ನಡೆದಿರ್ತದೆ ಅಂದ್ರೆ ತೋರು ಬೆರಳು. ಓಕೆ, ಹೆಬ್ಬೆರಳು ಚಲನೆ ಅಥವಾ ಬಲ, ಮಧ್ಯದ ಬೆರಳು ಅಥವಾ ತೋರು ಬೆರಳು ಕಾಂತಕ್ಷೇತ್ರ, ಇನ್ನು ಮಧ್ಯದ ಬೆರಳು ಮಿಡಲ್ ಫಿಂಗರ್ ಏನು ಮಾಡಿರ್ತದೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತಿರ್ತದೆ. ಆ್ಯಂಡ್ 12th ಕ್ವಶನ್, ಮನೆಗಳಲ್ಲಿನ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವ ಹಾನಿಯನ್ನು ತಪ್ಪಿಸಲು ಬಳಸುವಂತಹ ಸರಿಯಾದಂತಹ ಸುರಕ್ಷಾ ವಿಧಾನ ಯಾವುದು ಅಂತ ಕೇಳೋರು. ಫ್ಯೂಸ್ಗಳ ಬಳಕೆನ ಸರಿಯಾದ ಸುರಕ್ಷಾ ವಿಧಾನ. 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪ್ರವೇಶ ಮಾಡುವ ಮಂಡಲದಲ್ಲಿ ಕೆಳಗಿನ ಯಾವ ವಿದ್ಯುತ್ ಉಪಕರಣ ಬಳಕೆ ಸೂಕ್ತವಲ್ಲ ಅಂತ ಕೇಳಿದರು. ಗೀಸರ್ ಸೂಕ್ತ ಅಲ್ಲ. ಉಳಿಕಿದ್ದನ್ನು 5 ಆಂಪಿಯರ್ ಸ್ವಿಚ್ ಒಳಗೆ ನೀವು ಹಾಕಬಹುದು. ದೆನ್ ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಸಂಭವದಲ್ಲಿ ಸತತವಾಗಿ ಚೇಂಜ್ ಆಗ್ತಾನೆ ಇರ್ತದೆ. ಓಕೆ, ಮತ್ತು ಬಹಳ ಹೆಚ್ಚಾಗ್ಕೊತ ಇರ್ತದೆ, ಎಸ್ಪೆಷಲಿ ಹೆಚ್ಚಾಗ್ತಾ ಇರ್ತದೆ. ಕರೆಕ್ಟ್ ಆನ್ಸರ್ ಆಗ್ತದೆ. ಯಾವಾಗಲೂ ಹೆಚ್ಚಾಕೋತಾ ಇರ್ತೈತಿ, ಚೇಂಜ್ ಆಗ್ಕೋತಾನೆ ಇರ್ತದೆ. ಓಕೆ, ಎಸ್ ಸ್ಪರ್ಧಾ ಮಿತ್ರರೇ, ಇದು ಪಾರ್ಟ್ 1 ಅಂತ ಕರಿತೀನಿ. ಪಾರ್ಟ್ 1 ಅಂತ ಯಾಕೆ ಕರೆದ್ನಿ ಅಂದರೆ ಸೈನ್ಸ್ ಒಳಗೆ ವಿಜ್ಞಾನದ ಪಾರ್ಟ್ 1 ಭಾಗದ ಎಲ್ಲ LBA ಎಲ್ಲ ಪ್ರಶ್ನೆಗಳು ಇಲ್ಲಿ ಕವರ್ ಆಗಿದೆ. ಇನ್ನೊಂದು ವಿಡಿಯೋ
ಬಿಡ್ತಾನೆ ಈಗ ಇನ್ನೊಂದು ತಾಸು ಅದ್ನ್ಯಾಗ ಅದು ಪಾರ್ಟ್ 2 ವಿಡಿಯೋ ಆಗಿರ್ತದೆ, ಅದನ್ನು ಕೂಡ ನೋಡಿರಿ. ಇಡೀ ಸೈನ್ಸ್ 10th ತರಗತಿಗೆ ಸಂಬಂಧಪಟ್ಟಂಗೆ ಕವರ್ ಮಾಡುವಂತಹ ಒಂದು ಮಹಾ ಮ್ಯಾರಥಾನ್ ವಿಡಿಯೋ ಅಂತೇಳಿ ಇದನ್ನು ಬಿಟ್ಟಿರ್ತಾನೆ. ಅದನ್ನು ಎರಡು ನೋಡಿರಿ ಅಂದರೆ ಇನ್ನೂ ಒಂದು ಸ್ವಲ್ಪ ಕ್ವಿಕ್ ರಿವಿಷನ್ ಆಗ್ತದೆ ಅಷ್ಟೇ. ಓಕೆ, ನಾ ಹೆಚ್ಚಿಲ್ಲ ಎಕ್ಸ್ಪ್ಲನೇಷನ್ ಯಾವೂ ಮಾಡಿಲ್ಲ, ಪ್ರಶ್ನೆಗೆ ಉತ್ತರ ಹೇಳೋದ್ರ ಮೂಲಕ ರಿವಿಷನ್ ಸಿಸ್ಟಮ್ಗೆ ಒಳಪಡಿಸಾತಾನೆ. ಓಕೆ, ಎಸ್, ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ.